ಇನ್ನು ಸ್ಯಾಂಡಲ್ವುಡ್ನಲ್ಲಂತೂ ನಡೀತಾ ಇರುವಂತಹದ್ದು ಪೈರಸಿ ವಾರು, ಜೊತೆಗೆ ಸುದೀಪ್ ಮತ್ತೆ ವಿಜಯಲಕ್ಷ್ಮಿ ಅವರ ವಾರು ಅನ್ನುವಂಥ ಚರ್ಚೆ. ಅದರ ಮಧ್ಯದಲ್ಲಿ ದರ್ಶನ್ ಅಭಿಮಾನಿಗಳು, ಸುದೀಪ್ ಅವರ ಅಭಿಮಾನಿಗಳ ನಡುವೆ ಒಂದು ವಾರ್ ಅಂತೇಳಿ ಈ ವಿಚಾರದಲ್ಲಿ ಮಾರ್ಕ್ ಚಿತ್ರದ ಸುದ್ದಿಗೋಷ್ಠಿಯನ್ನು ಇವತ್ತು ನಡೆಸಿದರು. ಆ ವಿಚಾರದಲ್ಲಿ ಸುದೀಪ್ ಅವರು ಕೂಡ ಮಾತನಾಡಿದರು. ಪೈರಸಿ ವಿರುದ್ಧ ಅವರು ಸಮರ ಸಾರಿದರು. ಈ ವೇಳೆ ಸಿನಿಮಾ ತೆರೆ ಕಂಡು 2 ದಿನಕ್ಕೆ ಬರೋಬ್ಬರಿ 9,000ಕ್ಕೂ ಹೆಚ್ಚು ಲಿಂಕ್ಗಳನ್ನು ತೆಗೆಸಿದಾರಂತೆ ಅವರು. ವಿಜಯಲಕ್ಷ್ಮಿ ಕ್ಲಾಸ್ ಫ್ಯಾನ್ಸ್ ಹೇಳಿಕೆಗೂ ಪ್ರತಿಕ್ರಿಯಿಸಿದ್ದಾರೆ. ಕಿಚ್ಚ, ಕಪಾಳಕ್ಕೆ ಹೊಡೆಸಿಕೊಳ್ಳುವಷ್ಟು ಒಳ್ಳೆಯವನಲ್ಲ ನಾನು. ಪ್ರೀತಿಯಿಂದ ತಾಯಿ ಹೊಡೆಯೋದು ಬೇರೆ, ಪಕ್ಕದ ಮನೆಯವರು ಹೊಡೆದ್ರೆ ಸುಮ್ಮನಿರೋಷ್ಟು ಒಳ್ಳೆಯವನು ನಾನಲ್ಲ ಅಂದಿದ್ದಾರೆ. ಬಟ್ ಒಂದಂತೂ ಸತ್ಯ, ಅಲ್ಲಿಂದ ಕರೆ ಬರುತ್ತಂದ್ರೆ ಅವರು ಯಾರು ನನಗೆ ಯಾವುದೋ ಒಂದು ಕಮರ್ಷಿಯಲ್ ಪರ್ಪಸ್ಸಿಗೆ ಮಾಡಿಲ್ಲ ಸರ್, ಪ್ರೀತಿಯಿಂದ ಮಾಡಿದ್ದಾರೆ. ಕಾಪಾಡ್ಕೊಳ್ಳಿ ನಿಮ್ಮ ಸಿನಿಮಾನ, ಹಿಂಗೆ ಬರ್ತಾ ಇದೆ ಅಂತಾನು ಹೇಳ್ಕೊಂಡು ಮಾಡಿದ್ದಾರೆ. ಹಾಗೆ ಬಂದಾಗ ಕರೆಕ್ಟ್ ನೋಡಿದಾಗ ಎಲ್ಲದೂ ಕರೆಕ್ಟ್ ಅನ್ನಿಸಿದಾಗ ನಾವೇನು ಮಾಡಿದ್ವಿ, ಎಲ್ಲಿ ಪ್ರೊಟೆಕ್ಟ್ ಮಾಡ್ಕೊಬೇಕು, ಏನು ಮಾಡಬೇಕು ಸಿದ್ಧತೆ ಮಾಡ್ಕೊಂಡ್ವಿ ನಾವು. ಈಗ ನಿಮ್ಗೆ ಅರ್ಥ ಆಗಿರುತ್ತೆ ಸರ್, ತಾವು ಇಂಟೆಲಿಜೆಂಟ್ ಪೀಪಲ್. ನನ್ನ ಕಾರಲ್ಲಿ ಇಂಟೆಲಿಜೆನ್ಸ್ ಅಲ್ಲ, ಅದು ಇಂಟೆಲಿಜೆನ್ಸ್ ಬಂದಿದ್ದು ಅಲ್ಲಿಂದನೇ ಸರ್. ಸರ್ ಫಸ್ಟ್ ಡೇನೆ ಅರೌಂಡ್ 4,000 ಲಿಂಕ್ ಸರ್. ಸುದೀಪ್ ಸರ್, ಫಸ್ಟ್ ಡೇ ಸೆಕೆಂಡ್ ಡೇ ಸೇರಿಬಿಟ್ಟು ಅರೌಂಡ್ 4,000 ಆಡ್ ಲಿಂಕ್ಸ್ ಸರ್. ಇದು ಒಂದು ನಿಮಿಷ ಇದು ಯಾಕೆ ಹತ್ರ ಪಡ್ತೀರಿ, 4,000 ಲಿಂಕ್ಸ್ ಸರ್. ಆ್ಯಂಡ್ ನಿನ್ನೆ ಐ ಥಿಂಕ್ ಅರೌಂಡ್ 6 o'clock, ನಿನ್ನೆ ಒಂದು ದಿನ ಐ ಥಿಂಕ್ 6 o'clock 6 PM ಮೇಲಿಂದ 9 PM ವರೆಗೂ 800 and odd ಲಿಂಕ್ಸ್, ಟೋಟಲಿ 9,000 ಲಿಂಕ್ಸ್ ಫ್ರಮ್ ಮಾರ್ನಿಂಗ್ ಶೋ. ಇನ್ನೂ ಫಿನಿಶ್ ಆಗಿಲ್ಲ, ಅಲ್ಲಿಂದ ಹಿಡಿದು 9,000 odd ಲಿಂಕ್ಸ್ ವಿ ಹ್ಯಾವ್ ಡಿಲೀಟೆಡ್ ಸರ್. ಎಸ್ ಸರ್, ಆಲ್ ಲೀಗಲ್ ಆಕ್ಷನ್ಸ್ ಆರ್ ಬೀಯಿಂಗ್ ಟೇಕನ್. ಇನ್ನೊಂದು ಅವರು ನಮ್ಮ ಸೈಬರ್ ಕ್ರೈಮ್ ಕಮಿಷನರ್ಸ್ ಅವರೆಲ್ಲ ಏನಿದ್ದಾರೆ, ದೇ ಆರ್ ಆಲ್ ವಿತ್ ಸರ್ಟನ್ ಥಿಂಗ್ಸ್. ಐ ಥಿಂಕ್ post 29th ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ದ ರಿಸಲ್ಟ್ ಸರ್. ದೇ ಆರ್ ಡಿಗ್ಗಿಂಗ್ ಇನ್ ವೆರಿ ಮಚ್. ನಾನಂತೂ ಈ ಸತಿ ಸರ್, ಲಾಸ್ಟ್ ಟೈಮು ನಾವು ಕೆಲವು ವ್ಯಕ್ತಿಗಳನ್ನು ಹಿಡಿದು ಅವ್ರ ಏಜ್ನೆಲ್ಲ ನೋಡಿ ನಿಜವಾಗ್ಲೂ ನಾನೇ ಹೋಗ್ಲಾಗ್ಲಾಗಂತ ಕಳಿಸಿದ್ದು ಉಂಟು ಸರ್. ಈ ಸಲ ಮಾಡಲ್ಲ ಸರ್ ಅದನ್ನು, ನಾನು ಯಾವುದಕ್ಕೂ ಅಡ್ಡ ಬರಲ್ಲ. ಬಟ್ ಏನಂದರೆ ನನಗೆ ನನ್ನ ಸಿನಿಮಾ ಮೇಲೆ ಎಷ್ಟು ಕಾಳಜಿ ಇದೆಯೋ ನನ್ನ ಚಿತ್ರರಂಗದ ಮೇಲೂ ಅಷ್ಟೇ ಕಾಳಜಿ ಇದೆ ಸರ್. ನನ್ನ ನಿನ್ನೆ ಐ ಥಿಂಕ್ ಇಂಟರ್ವ್ಯೂ ನೋಡ್ತಾ ಇದ್ದೆ, ನಿಮ್ಮಲ್ಲೇ ನಮ್ಮ ಸ್ನೇಹಿತರಾದಂಥವರು ನಮ್ಮ 45 ಪ್ರೊಡ್ಯೂಸರ್ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಬೇಜಾರಾಗುತ್ತೆ ಸರ್. ಇದನ್ನೆಲ್ಲ ಕೇಳಕ್ಕೆ ಅವರು 2.5 ವರ್ಷ ಓದಾಡಿದ್ದಾರೆ. ಲಿಂಕ್ಗಳನ್ನು ಅದರಲ್ಲಿರುತ್ತೆ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ನೀವು ಕಪಾಳ ಕೊಡಿದ್ರೆ ಒಡಿಸ್ಕೊಳ್ಳೋಷ್ಟು ಪರವಾಗಿಲ್ಲ, ಪ್ರೀತಿಯಿಂದ ತಾಯಿ ಹೊಡೆದಿದ್ದು ಏಟುಗಳು ಬೇರೆ ಆಗುತ್ತೆ, ಪಕ್ಕದ ಮನೆಯವ್ರು ಹೊಡೆದು ಏಟುಗಳು ಬೇರೆ ಆಗ್ತದೆ ಇರುತ್ತಲ್ಲ ಸರ್. ಅವ್ರಿಗೆ ನಮ್ಮ ಮೇಲಿನ ಒಲವು ಅಟ್ಲೀಸ್ಟ್ ಯಾವುದೋ ಫೇಕ್ ಐಡಿಯಲ್ ಮಾಡಲಿಲ್ವೇ? ಈಗ ನೀವೊಂದು ಮಾತು ಹೇಳ್ತೀರಿ, ಎಲ್ಲದಕ್ಕಿಂತ ಸ್ಟಾರ್ಟ್ ಆಗಿ ನಾನು ಯಾವಾಗಲೂ ಬಿಗ್ ಬಾಸ್ ನಡೆಸ್ಬೇಕಾದ್ರೆ ಒಂದು ಹೇಳ್ತಾ ಇರ್ತೇನೆ, ಬುಡಕ್ಕೆ ಹೋಗಿ ಎಲ್ಲಿಂದ ಪ್ರಾರಂಭ ಆಯಿತು ಹೋಗಿ. ಯಾಕೆ ಎಂಟೈರ್ ಚಿತ್ರರಂಗದಲ್ಲಿ ಬೇರೆ ಎಲ್ಲ ಕಡೆನೂ ಆ ವಾತಾವರಣ ಇಲ್ಲ? ಎಲ್ಲಿಂದ ಪ್ರಾರಂಭ ಆಗ್ತಾ ಇದೆ? ಈಗ ಯಾವುದೇ ತಗೊಳ್ಳಿ ಸರ್, ನಿಮ್ಮಲ್ಲಿ ಇಷ್ಟು ಚಾನೆಲ್ಗಳು ಕೂತಿದ್ದೀರಿ ಎಲ್ಲರೂ.